ವರ್ಧಾ ಬೆಡ್ತಿ ಬಗ್ಗೆ ಭಾಳಷ್ಟು ನಾನಿಲ್ಲಿ ಸಭೆ ಮಾಡಿದ ಮೇಲೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾಯಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಭೆ ಆಗಿದೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ರಾಜ್ಯದ ನೀರಿನ ಸಂಪತ್ತು ಸದುಪಯೋಗ ಆಗುತ್ತೆ. ಅದು ಎಲ್ಲೆಲ್ಲಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲಲ್ಲಿ ಉಪಯೋಗ ಮಾಡುವಂಥ ಯೋಜನೆಗಳನ್ನು ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ. ದೂರದ ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂಥ ಕೃಷ್ಣೆಗೆ ನಾವು ಇಲ್ಲಿ ಯೋಜನೆಗಳನ್ನು ಮಾಡಿದ್ದೀವಿ. ಕಾವೇರಿಯಲ್ಲಿ, ನಮ್ಮ ರಾಜ್ಯದಲ್ಲಿ ಹುಟ್ಟಿದ ಕಾವೇರಿಯಲ್ಲಿ ತಮಿಳುನಾಡಿನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ. ಯಾಕಂದರೆ ನದಿ ಅಂದರೆ ಅದು ಹರಿಯುವಂಥ ಒಂದು ಜಲ, ಒಂದು ಕಡೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ವ್ಯರ್ಥವಾಗಿ ಹೋಗಬಾರ್ದು ಒಂದು. ಎರಡನೇದಾಗಿ ಎಲ್ಲ ಕಡೆ ಪ್ರವಾಹ ಮತ್ತು ನಷ್ಟ ಆಗಬಾರ್ದು. ಇವೆರಡೂ ದೃಷ್ಟಿಯಿಂದ ಯೋಜನೆಗಳನ್ನು ಮಾಡಿ, ನೀರಾವರಿ ಯೋಜನೆಗಳನ್ನು ಮಾಡಿ ರೈತರಿಗೆ ನೀರು ಕೊಡುವಂಥದ್ದು, ಕುಡಿಯೋ ನೀರು ಕೊಡುವಂಥ ಕೆಲಸ ಇಡೀ ಜಗತ್ತಲ್ಲಿ ಆಗ್ತಾಯಿದೆ. ನದಿ ವಿವಾದಗಳು ಹಲವಾರಿದ್ದಾವೆ. ಅಂತರ ದೇಶದ ವಿವಾದಗಳಿದ್ದಾವೆ, ಅಂತರ ರಾಜ್ಯದ ವಿವಾದಗಳಿದ್ದಾವೆ, ಈಗ ಅಂತರ್ ಜಿಲ್ಲೆ ವಿವಾದಗಳು ಕೂಡ ಬಂದಿದೆ. ಹಿಂದಿನ ಸ್ವರೂಪದಲ್ಲಿ ವರ್ಧಾ ಬೇಡ್ತಿ ಆದಾಗ ಭಾಳಷ್ಟು ನಷ್ಟ ಆಗ್ತದೆ ಅಲ್ಲಿಯ ನೈಸರ್ಗಿಕ ಸಂಪತ್ತಿಗೆ ಅಂಥೇಳಿ ವಿರೋಧವನ್ನು ಮಾಡಿದರು. ಆದ್ದರಿಂದ ನಾವು ಕೂಡ ಆಯಿತು ಅಂತ ಹೇಳಿ ಈಗ ಅದನ್ನು ಮಾರ್ಪಾಡು ಮಾಡಿ ಯಾವುದೇ ರೀತಿಯ ನಷ್ಟ ಆಗದಂತೆ ಯೋಜನೆಗಳನ್ನು ರೂಪಿಸಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಮತ್ತು ಯಾರ್ಯಾರಿಗೆ ಇದಕ್ಕೆ ಆಪತ್ತಿದೆ ಅಲ್ಲಿಯ ಪರಮ ಪೂಜ್ಯರಿಗೆ ಜೊತೆಗೆ ಮಾತನಾಡುವಂಥ ಅವಶ್ಯಕತೆ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾರ್ವಜನಿಕರಲ್ಲಿ ಹಂಚಿಕೊಂಡು ಸಂಬಂಧಪಟ್ಟಂಥ ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರ ಜೊತೆಗೆ, ಸ್ವಾಮೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಅವ್ರ ಮನವೊಲಿಕೆಯನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾವು ಕೂಡ ಅಲ್ಲಿಯ ಜನರ ಮನವೊಲಿಸುವಂಥ ಕೆಲಸಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೇವೆ, ಅವ್ರ ಜೊತೆಗಿರ್ತೀವಿ. ನಮ್ಮದು ಯಾರಿಗೂ ಕೂಡ ತೊಂದರೆ ಕೊಡುವಂಥ ಉದ್ದೇಶ ನಮ್ಮದಿಲ್ಲ. ವ್ಯರ್ಥವಾಗಿ ಹರಿಯುವಂಥ ನೀರನ್ನು ಸದುಪಯೋಗ ಮಾಡಿಕೊಳ್ಬೇಕು, ಪರಿಸರಕ್ಕೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹಾನಿ ಆಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಮಾಡಿರುವಂಥದ್ದು. ಹೀಗಾಗಿ ಈ ಪ್ರಕ್ರಿಯೆ ಕೂಡಲೇ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಬೇಕು ಮತ್ತು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕೂಡಲೇ DPRನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ಮತ್ತು ಇದು ಸೌಹಾರ್ದಯುತವಾಗಿ ಬಗೆಹರಿಸುವಂಥ ಉದ್ದೇಶ ನಮ್ಮದಿದೆ, ಸಂಘರ್ಷ ಉದ್ದೇಶ ಇಲ್ಲ. ಸೌಹಾರ್ದಯುತವಾಗಿ ಮಾಡಿ ಆ ನೀರನ್ನು ಸದ್ಬಳಕೆ ಮಾಡುವಂಥ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವೆ. ಒಂದು ಕಡೆ ನೀರಿನ ಕೊರತೆ ಇದೆ, ಇನ್ನೊಂದು ಕಡೆ ಅತಿ ಹೆಚ್ಚು ನೀರಿದೆ. ಅದು ಅತಿ ಹೆಚ್ಚು ನೀರು ಅಲ್ಲಿ ಹಾನಿ ಮಾಡ್ತಾಯಿದೆ, ಇಲ್ಲಿ ನೀರು ಹಿಡ್ದೇ ನಮಗೆ ರೈತರಿಗೆ ಹಾನಿ ಆಗ್ತಾಯಿದೆ. ಇದು ರಾಷ್ಟ್ರ ಸಂಪತ್ತು, ನೀರಿನ ಸಂಪತ್ತು ರಾಷ್ಟ್ರ ಸಂಪತ್ತು. ಅದರಿಂದ ನಾವು ಪರಸ್ಪರವಾಗಿ ಚರ್ಚೆ ಮಾಡಿ ಇದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ವಿನ್ ವಿನ್ ಸಿಚುವೇಶನ್ ಅಂತ. ಅವ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು. ಇದನ್ನು ಪ್ರತಿಷ್ಠೆ ವಿಚಾರವಾಗಿ ಆಗಲಿ, ರಾಜಕೀಯ ವಿಚಾರವಾಗಲಿ ನೋಡುವಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ.